ಇನ್ನೊಂದ್ ಕಡೆ ಆಕಾಶ್ ಈಗ ತಾನೇ ಆಫೀಸಿಂದ ಹೊರಗೆ ಬಂದಿದ್ದ. ಶೌರ್ಯನ್ ಮುಖದಲ್ಲಿ ಬೇರೆ ತರಹದ ನಗು ಇರೋದು ಆಕಾಶ್ಗೆ ತಿಳಿಯುತ್ತೆ. ಇಷ್ಟೆಲ್ಲ ಆದ್ಮೇಲೆ ಕೂಡ ಶೌರ್ಯ ಇಷ್ಟೊಂದು ಖುಷಿ ಪಡ್ತಿರೋದು ನೋಡಿದ್ರೆ ಏನೋ ಪ್ರಾಬ್ಲಮ್ ಆಗಿದೆ. ನಾನು ಬೇಡ ಅನ್ಕೊಂಡ್ರು ಸ್ವಲ್ಪ ಜಾಸ್ತಿನೇ ಮರ್ಯಾದೆ ಕಳೆದೆ. ಆದ್ರೆ ಅವನ್ ಬೇಜಾರಾಗಿರೋದ್ ಬಿಟ್ಟು ಪಾರ್ಟಿ ಮಾಡ್ತಿದ್ದಾನೆ. ಮರ್ಯಾದೆ ಇಲ್ದವನು. ಆಕಾಶಿಗೇನ್ ಗೊತ್ತಿತ್ತು ಆ ವಿಕ್ಕಿ ಬಾಯಿಯ ಅಡ್ಡದಲ್ಲಿ ಆಕಾಶ್ನ ಹೆಂಡತಿ ಸರಿತಾ ಯಾವ ಸ್ಥಿತಿಯಲ್ಲಿದ್ದಾಳೆ ಅನ್ನೋದು. ಸರಿತಾ ಸರಿಯಾದ ಸಮಯವನ್ನ ನೋಡಿ ಅಲ್ಲೇ ಇದ್ದ ಜಾಗದಲ್ಲಿ ಹೋಗಿ ಬಚ್ಚಿಟ್ಕೊಳ್ತಾಳೆ. ನನ್ ತಲೆ ನೋವು ಸಿಡಿತಿದೆ. ಒಂದ್ಸಲ ಈ ಕಟ್ಕೊಂಡ್ ಕೈಯಿಂದ ತಪ್ಪಿಸ್ಕೊಂಡ್ರೆ ಆಮೇಲೆ ಶೌರ್ಯ ನೋಡ್ಕೋತೀನಿ. ಚೇಲಾಗಳು ಬಾಸಿಗಾದ ಸ್ಥಿತಿಯನ್ನ ನೋಡಿ ಕೇಳ್ತಾರೆ, ಅಣ್ಣ ಏನಾಯ್ತು? ನಂಗೇನು ಆಗಿಲ್ಲ, ಚಿಕ್ಕ ಗಾಯ ಅಷ್ಟೇ. ನೀನ್ ಹೋಗು, ಹೋಗಿ ಆ ಹಕ್ಕಿನ ಹಿಡಿ. ತುಂಬಾ ಹೋರಾಡ್ತಿದ್ದಾಳೆ ಅವಳು. ಹೋಗಿ. ಎಲ್ಲಿ ಹೋದ್ಲವಳು? ಎಲ್ಲಿದ್ಯಾ ಸರಿತಾ? ಅಲ್ಲಿ ನೋಡು. ಏಯ್, ನೀನ್ ಆ ಕಡೆ ಹೋಗು. ಅಲ್ಲಿ ಹೊರಗೆ ಹೋಗು. ಅಯ್ಯೋ, ಹುಡ್ಕೆ ಅವಳ. ಆ ರೌಡಿ ಮತ್ತೆ ಅವನ ಜೊತೆ ಇರೋನಿಗೆ ಗೊತ್ತಾಗ್ತಿಲ್ಲ. ನಾನ್ ಬೇಗ ಇಲ್ಲಿಂದ ಹೊರಟೋಗ್ಬೇಕು. ಸರಿತಾ ಭಯದಲ್ಲೇ ಹಿಂದಿನ ಬಾಗ್ಲಿಂದ ತಪ್ಪಿಸ್ಕೊಳ್ತಾಳೆ. ಸರಿತಾ ಈಗ ನಿಧಾನವಾಗಿ ಹಾಲನ್ನ ತಲುಪ್ತಾಳೆ. ಹಾಗೆ ಅವಳ ಮೊಬೈಲ್ ಅನ್ನ ಎತ್ಕೊಂಡು ಸ್ವಲ್ಪ ನೆಮ್ಮದಿಯ ಏದುಸಿರನ್ನ ಬಿಡ್ತಾಳೆ. ಸ್ವಲ್ಪ ಸಮಯದಲ್ಲೇ ವಿಕ್ಕಿ ಭಾಯ್ ಹಾಗೂ ಅವರ ಕಡೆಯವರು ಸರಿತಾಳ ಮುಂದೆ ಬಂದು ನಿಲ್ತಾರೆ. ವಿಕ್ಕಿ ಅಣ್ಣ, ಈ ಹುಡುಗಿಗೆ ಹೆಂಗ್ ಪಾಠ ಕಲಿಸ್ಬೇಕು ಅಂದ್ರೆ ಇವಳು ಮುನ್ ಜೀವನ ಪೂರ್ತಿ ನೆನ್ಪಿಟ್ಕೊಂಡಿರ್ಬೇಕು. ಏನ್ ಮಾಡ್ಲಿ? ಬಿಟ್ಬಿಡ್ಬೇಕಾ? ವಿಕ್ಕಿಯು ಕೂಡ ಹಾಗೆ ಅನ್ಕೊಂಡಿದ್ದ. ಅಣ್ಣ ಕಾಪಾಡಿ. ಆಕಾಶ್, ಇವನು ಸರಿತಾ ಗಂಡನ. ನೋಡು, ನೀನು ಹುಡುಗಿನ ಕರ್ಕೊಂಡು ಹೋಗೋದಾದ್ರೆ ಕರ್ಕೊಂಡು ಹೋಗು. ನನ್ನ ಹೆಂಡತಿ ಮೇಲೆ ಕೈ ಇಡೋದಕ್ಕೆ ನಿನ್ಗೆ ಧೈರ್ಯ ಆದ್ರೂ ಹೇಗ್ ಬಂತು? ತನ್ನ ಹೆಂಡತಿಯ ಸ್ಥಿತಿಯನ್ನ ನೋಡಿ ಆಕಾಶ್ಗೆ ತುಂಬಾನೇ ನೋವಾಗುತ್ತೆ. ಆಕಾಶ್ಗೆ ಈ ನೋವನ್ನ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಲೇ, ಇಲ್ಲೇ ನೋಡ್ತಿದ್ದೀರಾ? ಹೋಗ್ ಹೊಡಿರೋ, ನಾ ಹೊಡಿರೋ. ರಾಕಿ ತನ್ನ ಬಾಸ್ ವಿಕ್ಕಿ ಭಾಯ್ಗೆ ಏನಾದ್ರೂ ಹೇಳೋಕ್ಕೂ ಮುಂಚೆ ಅವನು ಆಕಾಶ್ನ ನೋಡಿ ಹೇಳ್ತಾನೆ, ಈ ಮ್ಯಾಟರ್ ನ ಸಾಲ್ವ್ ಮಾಡೋದಕ್ಕೆ ನಾವೇನ್ ಮಾಡೋದು? ರಾಕಿ ಒಬ್ಬ ಫೇಮಸ್ ಬಾಕ್ಸರ್ ನ ಜೊತೆಗೆ ತುಂಬಾ ಬ್ರಿಲಿಯಂಟ್ ವ್ಯಕ್ತಿ ಕೂಡ ಆಗಿದ್ದ. ಇವಾಗ ಸೋಲ್ ಒಪ್ಕೊಳ್ಳೋದೇ ಅವರಿಬ್ಬರಿಗೂ ಒಳ್ಳೇದು ಅಂತ ಅವನಿಗೆ ಗೊತ್ತಿತ್ತು. ಈ ಮನುಷ್ಯ ಇವನ ಕೈಗಳಿಂದ ನನ್ನ ಹೆಂಡತಿನ ಮುಟ್ಟಿದ್ದಾನೆ. ಸ್ವಲ್ಪ ಸಮಯದ ನಂತರ ಆಕಾಶ್ ಸರಿತಾಳನ್ನ ತನ್ನ ಮನೆಗೆ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಾ ಇರ್ತಾನೆ. ಗಾಬರಿಯಲ್ಲಿ ಆಕಾಶ್ ಸರಿತಾಳ ಕಣ್ಣನ್ನೇ ನೋಡ್ತಾ ಇರ್ತಾನೆ. ಮಿಸಸ್ ಯಾಮಿನಿ ಶೆಟ್ಟಿ ತನ್ನ ಗಂಡ ಶೇಖರ್ ಶೆಟ್ಟಿಯನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಇವತ್ತು ಹಾಸ್ಪಿಟಲ್ ಅಲ್ಲೇ ಇರ್ಬೇಕಾಗಿತ್ತು. ಅದಕ್ಕೆ ಇವತ್ ಮನೆಯಲ್ಲಿ ಆಕಾಶ್ ಮತ್ತೆ ಸರಿತಾ ಇಬ್ರೇ ಇದ್ರು. ಐ ಆಮ್ ಸಾರಿ ಸರಿತಾ, ನಾನು ನಿನ್ನ ನೋಡ್ಕೊಳಕ್ಕಾಗಿಲ್ಲ. ನೀನೇನೆಲ್ಲ ಎದುರಿಸ್ಬೇಕಾಗಿ ಬಂತು ಗೊತ್ತಿಲ್ಲ. ಒಂದ್ ವೇಳೆ ನಾನು ಅಲ್ಲಿಗೆ ಬರ್ದೇ ಹೋಗಿದ್ದಿದ್ರೆ ಏನೆಲ್ಲ ಆಗಿರ್ತಿತ್ತು. ಆ ಶೌರ್ಯ ನಾನು ನೋಡ್ಕೋತೀನಿ. ಆಕಾಶ್ ಸರಿತಾಳಿಗೆ ಹೇಳ್ತಾನೆ. ಇದನ್ನ ಕೇಳಿದ ತಕ್ಷಣ ಅವಳು ಕಣ್ಣನ್ನ ತೆರಿತಾಳೆ. ಸರಿತಾಳಿಗೆ ಈಗ ಪ್ರಜ್ಞೆ ಬರುತ್ತೆ. ಆಕಾಶ್ ಸರಿತಾಳನ್ನೇ ನೋಡ್ತಾ ಇರ್ತಾನೆ. ಏನೂ ಆಗಿಲ್ಲ ಅಲ್ವಾ? ನಾನು ಹೆಲ್ಪ್ ಮಾಡ್ತೀನಿ. ಸರಿತಾ ಆಕಾಶ್ನ ಕೈಯನ್ನ ಹಿಡ್ಕೊಂಡು ಬೆಡ್ ಮೇಲಿಂದ ಎತ್ತು ಕೂತ್ಕೋತಾಳೆ. ಆಕಾಶ್ ಸರಿತಾಳ ಬೆನ್ನಿಗೆ ದಿಂಬನ್ನ ಇಡ್ತಾನೆ. ಆಕಾಶ್ ಸರಿತಾಳ ಕೈಯನ್ನ ಬಿಡಿಸ್ಕೋಬೇಕು ಅನ್ನೋಷ್ಟ್ರಲ್ಲೇ ಸರಿತಾ ಆಕಾಶ್ನನ್ನ ತಪ್ಕೋತಾಳೆ. ಇದನ್ನೆಲ್ಲ ನೋಡಿ ಆಕಾಶ್ಗೆ ಆಶ್ಚರ್ಯವಾಗುತ್ತೆ. ಅವನು ಸರಿತಾಳ ಹತ್ರ ಕೇಳ್ತಾನೆ, ಇದೇನ್ ಮಾಡ್ತಾ ಇದೀಯಾ? ನಿಂಗೆ ಏನಾಯ್ತು? ನನಗೆ ತುಂಬಾ ಭಯ ಆಗಿತ್ತು. ಆದ್ರೆ ಈಗ ನೀನು ನನ್ ಜೊತೆ ಇದೀಯಾ, ಸೊ ಯಾವ ಭಯನೂ ಇಲ್ಲ. ಇಷ್ಟನ್ನ ಹೇಳ್ತಾ ಸರಿತಾ ಚಿಕ್ಕ ಮಗುವಿನ ಹಾಗೆ ನಗೋದಕ್ಕೆ ಶುರು ಮಾಡ್ತಾಳೆ. ನಾನು ನಿನ್ ಜೊತೆನೇ ಇರ್ತೀನಿ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟನ್ನ ಕೇಳಿ ಸರಿತಳಿಗೆ ಸಂತೋಷವಾಗುತ್ತೆ. ಇದೇನಾಗ್ತಾ ಇದೆ ಹಬ್ಬಿ? ಇದನ್ನ ಮೊದಲನೇ ಸಾರಿ ಕೇಳಿಸ್ಕೊತಾ ಇದ್ದೀನಿ. ಇದು 1 ಮಿನಿಟ್. ಸರಿತಾಗೆ ನಶೆ ಇನ್ನೂ ಕಡಿಮೆ ಆಗಿಲ್ಲ ಅನ್ಸತ್ತೆ. ಗೊತ್ತಾಗ್ತಿಲ್ಲ. ಶೌರ್ಯ ಮತ್ತೆ ವಿಕ್ಕಿ ಸೇರ್ಕೊಂಡು ಇವಳಿಗೇನ್ ಕುಡಿಸಿದ್ರೋ ಏನೋ. ನಾನ್ ನೋಡಕ್ ಚೆನ್ನಾಗಿಲ್ವಾ? ಅಥವಾ ನಾನು ನಿನ್ಗೆ ವೈಫ್ ಆಗಿರೋದಕ್ಕೆ ಲಾಯಕ್ಕಾಗಿಲ್ವಾ? ಇವಾಗಂತೂ ಆಕಾಶ್ಗೆ ಇನ್ನಷ್ಟು ಆಶ್ಚರ್ಯವಾಯ್ತು. ಸರಿತಾ ಹೀಗೆಲ್ಲ ಹೇಳೋದಕ್ಕೆ ಹೇಗ್ ಸಾಧ್ಯ? ಸರಿತಾ ಬ್ಯೂಟಿಫುಲ್ ಅಲ್ಲ ಅನ್ನೋದಾದ್ರೆ ಬ್ಯೂಟಿಫುಲ್ ಅನ್ನೋ ಪದಕ್ಕೆ ಅರ್ಥನೇ ಇರಲ್ಲ. ಆರ್ಡರ್ ಏನೂ ಇಲ್ಲ. ಆದ್ರೆ ನೀನ್ ಯಾಕೆ ಹಾಗೆ ಯೋಚನೆ ಮಾಡ್ತಾ ಇದೀಯಾ? ನಾನ್ ನಿನ್ನ ಖುಷಿಯಾಗಿಡೋಕೆ ಏನ್ ಬೇಕಾದ್ರೂ ಮಾಡ್ತೀನಿ. ನನ್ ಡಯಟಿಂಗ್ ಸ್ಟಾರ್ಟ್ ಮಾಡ್ಲಾ? ಅಥವಾ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಮಾಡ್ಲಾ? ನೀನ್ ಏನ್ ಹೇಳ್ತೀಯೋ ನಾನು ಅದೇ ಮಾಡ್ತೀನಿ. ಈಗ ಸರಿತಾಳಿಗೆ ನಶೆ ಏರಿದೆ ಅನ್ನೋದು ಆಕಾಶ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ನೀನ್ ಚೇಂಜ್ ಆಗೋಂತ ಅಗತ್ಯನೇ ಇಲ್ಲ.
ನೀನ್ ಹೇಗಿದೆಯೋ ಹಾಗಿದ್ರೇನೆ ನನಗಿಷ್ಟ. ಈಗ ನಿನ್ ಮಲಕ್ಕೋ. ನೀವು ಇಲ್ಲೇ ಮಲ್ಕೊಳ್ಳಿ. ತನ್ನ ಗಂಡನ ಇಂಥ ಎಕ್ಸ್ಪ್ರೆಷನ್ ನ ನೋಡಿ ಸರಿತಾಳಿಗೆ ನಗು ತಡ್ಕೊಳಕ್ಕಾಗ್ಲಿಲ್ಲ. ಹಾಗೆ ನಗ್ನಗ್ತಾ ಅವರಿಬ್ರು ಯಾವಾಗ ಮಲ್ಕೊಂಡ್ರು ಅನ್ನೋದು ಅವರಿಗೆ ಗೊತ್ತಾಗ್ಲಿಲ್ಲ. ಇವತ್ತಿನ ದಿನನ ಸರಿತಾ ಹಾಗೂ ಇವತ್ತಿನ ರಾತ್ರಿನ ಆಕಾಶ್ ಯಾವುದೇ ಕಾರಣಕ್ಕೂ ಮರೆಯಲ್ಲ. ಇಷ್ಟೊತ್ತಿಗೆ ವಿಕ್ಕಿ ಅಣ್ಣ ನನಗೆ ವಿಡಿಯೋ ಕಳಿಸ್ಬೇಕಾಗಿತ್ತಲ್ವಾ? ಅವ್ರದೊಂದು ಕಾಲು ಬಂದಿಲ್ಲ, ಒಂದು ಮೆಸೇಜ್ ಕೂಡ ಬಂದಿಲ್ಲ. ಹಲೋ, ನೋಡಿ ಶೌರ್ಯ, ಈ ಡೀಲು ಇಲ್ಲಿಗೆ ಮುಗೀತು. ಇದನ್ನ ಕೇಳಿ ಶೌರ್ಯಂಗೆ ಆಶ್ಚರ್ಯವಾಗುತ್ತೆ. ಹಾಗಿದ್ರೆ ವಿಡಿಯೋ ರೆಡಿ ಇದೆಯಾ ನಿಮ್ಮ ಹತ್ರ? ಅಯ್ಯೋ, ಡೀಲ್ ಮುಗೀತು ಅಂತ ಅಂದ್ರೆ ಕೆಲ್ಸ ಆಗಿಲ್ಲ ಅಂತ ಅರ್ಥ ಆಯ್ತಾ? ವಿಡಿಯೋನು ಮಾಡಕ್ಕಾಗಿಲ್ಲ, ನನ್ನ ಮತ್ತೆ ಸರಿತಾ ಮಧ್ಯೆ ಏನು ಆಗೂ ಇಲ್ಲ. ಆದ್ರೆ ಹಾಗಾಗೋದಕ್ಕೆ ಹೇಗ್ ಸಾಧ್ಯ? ಪೊಲೀಸ್ ಬಂದ್ಬಿಟ್ರು, ಆಗ ಕೆಲ್ಸ ಆಗಿಲ್ಲ. ಮತ್ತೆ ಇವತ್ತಿಗೆ ನಿಮ್ಮ ಮಧ್ಯೆ ಇದ್ದಿದ್ದೀ ಡೀಲ್ ಕ್ಯಾನ್ಸಲ್. ಆದ್ರೆ ವಿಕ್ಕಿ ಬಾಯ್ ಅವರ ನಿರ್ಧಾರನ ತಿಳಿಸಿ ಫೋನ್ ನ ಕಟ್ ಮಾಡಿದ್ರು. ಶೌರ್ಯನ ಪರಿಸ್ಥಿತಿ ಗಂಭೀರವಾಗಿತ್ತು. ನಿನ್ನೆ ಸರಿತಾಳ ಜೊತೆ ನಡೆದ ಘಟನೆಯನ್ನ ಸರಿತಾ ಅಷ್ಟು ಈಸಿಯಾಗಿ ಮರೆಯೋಳಾಗಿರ್ಲಿಲ್ಲ. ಈ ವಿಷಯ ಶೌರ್ಯಂಗೂ ಗೊತ್ತಿತ್ತು. ನಿನಗ್ ಗೊತ್ತಾ, ನೆನ್ನೆ ಸರಿತಾ ವಿಕ್ಕಿ ಅನ್ನೋ ಗುಂಡ ಜೊತೆ ಇದ್ಲು. ಮತ್ ಅವ್ರಿಬ್ರು ವಿಕ್ಕಿ ಅಡ್ಡ ರೂಮಲ್ಲಿ ಒಂಟಿಯಾಗಿದ್ರು. ನಿನಗಿದೆಲ್ಲ ಯಾರು ಹೇಳಿದ್ ಸಂಧ್ಯಾ? ನನ್ ಫ್ರೆಂಡ್ ಹೇಳಿದ್ದು. ಅವಳು ನನಗ್ ಕಾಲ್ ಮಾಡಿ ಸರಿತಾ ಮಾಡ್ತಾರೋ ಕೆಲ್ಸದ ಬಗ್ಗೆ ಹೇಳಿದ್ಲು. ಸಂಧ್ಯಾ ಹೇಳಿದ್ದನ್ನ ಕೇಳಿಸ್ಕೊಂಡ್ಮೇಲೆ ಶೌರ್ಯಂಗೆ ಒಂದು ಉಪಾಯ ಹೊಳೆಯುತ್ತೆ. ಸಂಧ್ಯಾ ಇದ್ರ ಬಗ್ಗೆ ನನಗೂ ಸ್ವಲ್ಪ ಗೊತ್ತು. ಮತ್ತೆ ನಾನು ಇದನ್ನು ಕೇಳ್ಪಟ್ಟೆ, ಸರಿತಾ ಇವತ್ ಬೆಳಿಗ್ಗೆ ತನಕನೂ ಅಲ್ಲೇ ಇದ್ಲು, ಅದೇ ರೌಡಿ ವಿಕ್ಕಿ ಜೊತೆ. ವಾಟ್? ಹೇಗೆ ಸ್ಪ್ರಿಂಗ್ ಕಾರ್ಪೊರೇಷನ್ ಡೀಲ್ ಇಂದ ಅವನನ್ನ ತೆಗ್ದು ಹಾಕಿದೀವೋ ಅದೇ ರೀತಿ ಈ ಕುಟುಂಬದಿಂದನೂ ಅವನನ್ನ ಒದ್ದು ಆಚೆ ಹಾಕ್ತೀವಿ. ಈಗ ನಡಿ, ನಾವು ಹೋಗೋಣ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯಲು ಪಾಕೆಟ್ ಎಫ್ಎಂ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ದಿ ಬಾಸ್. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ.